ತಂದೆ ನಿರಂಜನ್ ಹಿರೇಮಠ್ ಕಾಂಗ್ರೆಸ್ ಕಾರ್ಪೊರೇಟರು ಸರ್. ನಿನ್ನೆಯಿಂದ ಕೂಡ ಸಾಕಷ್ಟು ನಿಮ್ಮ ಮಗಳ ಒಂದು ಸಾವಿನ ಚರ್ಚೆ ಆಗ್ತಿದೆ, ಇಡೀ ರಾಜ್ಯವೇ ಅದರ ಪರವಾಗಿ ಧ್ವನಿ ಎತ್ತಿದೆ, ಏನು ಹೇಳಿ? ತುಂಬ ಧನ್ಯವಾದಗಳು. ತಾವೆಲ್ಲರೂ ಧ್ವನಿ ಎತ್ತಿ ಹೀಗೆ ಆತ್ಮಕ್ಕೆ ಶಾಂತಿ ಕೊಡುವಂಥ ಕೆಲಸ ಆಗ್ಬೇಕು. ಈಗಾಗಲೇ ಇಡೀ ರಾಜ್ಯ, ಇಡೀ ನ್ಯಾಷನಲ್ ಮೀಡಿಯಾ ಕೂಡ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಕಡೆಯಿಂದ ಏನು ಚರ್ಚೆ ಆಗಬೇಕು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಈ ಮುಂದಿನ ಪೀಳಿಗೆಗೆ, ಮುಂದಿನ ಯುವತಿಯರಿಗೆ ಎಲ್ಲರೂ ಏನು ಕಾಲೇಜ್ಗೆ ಹೋಗ್ತಾರೆ ಅವ್ರದ್ದು ಸೇಫ್ಟಿ ಹೆಂಗೆ ಅಂತೇಳಿ ನಂಗೆ ಚಿಂತೆಗಿದೆ. ಅದಕ್ಕೆ ಆದಷ್ಟು ಮಟ್ಟಿಗೆ ಈ ಎಲೆಕ್ಷನ್ ಪೀರಿಯಡ್ ಇದೆ, ಎಲೆಕ್ಷನ್ ಆದ ನಂತರ ಒಂದು ಕಾನೂನನ್ನು ತಂದು ಇಂಥ ವಿಕೃತ ಮನಸ್ಸಿದ್ದವರಿಗೆ ಯಾವ ರೀತಿ ಕಾನೂನು ತರಬೇಕು, 6 ತಿಂಗಳ ಒಳಗೆ ಸಜ್ಜಾಗಬೇಕು. ಬರೀ 6 ವರ್ಷ 10 ವರ್ಷ ಜಗ್ಗೋದು ಟ್ರಯಲು ಬೇಡ. ಅದಕ್ಕೇನಾದರೂ ಒಂದು ಒಳ್ಳೆ ಪನಿಷ್ಮೆಂಟ್ ಆಗಬೇಕು. ಅವ್ರಿಗೆ ತಕ್ಕ ಈ ರೀತಿ ವಿಕೃತ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪರಿಚಯ ಇತ್ತು ಅಥವಾ ಇದು ಒಂದು ಸೈಡ್ ಲವ್ ಆಗಿತ್ತು ಸರ್? ಏನು ಎಕ್ಸಾಕ್ಟ್ ಏನಿದೆ ಸರ್, ತಾವು ಏನು ಹೇಳ್ತೀವಿ ಸರ್? ಈಗ ಕಾಲೇಜ್ ಹುಡುಗಿಯರು ಅಂದ್ಕೊಳ್ಳಿ, ಕಾಲೇಜ್ನಾಗ ಇರೋರು ಪ್ರಪೋಸ್ ಮಾಡೋದು ಕಾಮನ್. ನಾವು ಆ ರೀತಿ ಪ್ರಪೋಸ್ ಮಾಡಿರ್ತಾರೆ ಹುಡುಗರು. ಸ್ವಲ್ಪ ಧೈರ್ಯವಾಗಿದ್ಲಿಕ್ಕೆ ಓಪನ್ ಆಗಿ ಹೇಳಿದಾಳೆ, ನೋಡು ನಾವು ಅಂತ ಮ್ಯಾಟ್ರದಾಗ ಬರೋರಲ್ಲ, ನಿಮ್ಮ ಕಾಷ್ಟೇ ಬೇರೆ ನಮ್ಮ ಕಾಷ್ಟೇ ಬೇರೆ, ಮತ್ತು ನೀವು ಈ ಥರ ಫೋರ್ಸೇಬಲ್ ಮಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಮತ್ತು ನಮ್ಮ ಪಪ್ಪ ಯಾರನ್ನು ಗೊತ್ತಿತ್ತು ನಿನಗೆ, ನಾನು ಅವ್ರಿಗೆ ಹೇಳಿದ್ನಂದ್ರೆ ನೀನು ನೋಡಿ ಏನಾಕೈತಿ ಅಂತ ಹೇಳಿದ್ದು ಕರೆಕ್ಟ್. ಆಮೇಲೆ ಅವ್ರು 4-5 ದಿವಸದಿಂದ ಸಂಚು ಹಾಕ್ಕೊಂಡು ಒಂದು 5 ಜನ ಅದಾರೆ ಇವ್ರು. ಈಗ ಒಬ್ಬನ ಅರೆಸ್ಟ್ ಮಾಡ್ಯಾರ, ಇನ್ನೂ 4 ಜನ ಅದಾರೆ. ಅವ್ರು ಎಲ್ಲರೂ ಸೇರ್ಕೊಂಡು ಸಂಚು ಹಾಕಿ ಅಲ್ಲೇ ಅಟ್ಯಾಕ್ ಮಾಡ್ಯಾರ. ಒಪ್ಪಲಿಲ್ಲ ಅಂದರೆ ನೀನು ನನ್ನ ಮದುವೆ ಮಾಡ್ಕೋ, ನಾನೇ ನಿಮ್ಮ ಸಮಾಜಕ್ಕೆ ಬರ್ತೀನಿ ಅನ್ನೋ ಮಾತು ಕೂಡ ಹೇಳಿದ್ದಂತೆ. ಹಾಗೆಲ್ಲ ನಡೆಯಂಗಿಲ್ಲ. ನೀ ಯಾವಾಗಾರ ಬಂದು ನಮ್ಮ ಸಮಾಜ ಸೇರ್ತೀನಿ ಅಂತ ಬರೋಂಗಿಲ್ಲ. ನಮ್ಮ ಸಮಾಜದ ಒಂದು ತತ್ವ ಸಿದ್ಧಾಂತ ಬೇರೆ ಅದಾವೆ, ನಾವೆಲ್ಲ ಶರಣ ತತ್ವದವ್ರು ಅಂತ ಆಕೆ ಭಾಳಷ್ಟು ವಾದ ಮಾಡ್ಯಾರ. ಆದರೂ ಕೂಡ ಅವ್ರು ಬಿಟ್ಟೇ ಇಲ್ಲ. ಈ ಎಕ್ಸಾಮ್ ಮುಗಿದು ಹಿಂಗೆ ಎಕ್ಸಾಮ್ ಹಾಲ್ದಿಂದ ಹೊರಗೆ ಬರ್ತಾನೆ ಅಟ್ಯಾಕ್ ಮಾಡ್ತಾರೆ. ಇನ್ನು ನೇಹ ಯಾವ ರೀತಿ ಇದ್ಲು ಮನೆಯಲ್ಲಿ, ನಿಮ್ಮ ಜೊತೆ ಯಾವ ರೀತಿ ಅನ್ಯೋನ್ಯ ಭಾವನೆ ಸಂಬಂಧ? ನಮ್ಮ ಮನೆಗೆ ಮಹಾಲಕ್ಷ್ಮಿ ಸರ್. ಆಕೆ ಹುಟ್ಟಿದಾಗಿಂದ ಬಡತನ ಕಂಡಿಲ್ಲ, ಅಂಥ ಒಂದು ಕಾಲ್ಗುಣ ಹಾಕಿದ್ದು. ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕೆ ಕಾರಣ ಅಂದ್ರೆ ಆಕಿನ ಕಾಲ್ಗುಣ. ಅಂಥ ಮಹಾಲಕ್ಷ್ಮಿನ ಕಳ್ಕೊಂಡೇನ. ಏನು ನನ್ನ ಮುಂದಿನ ಗತಿ ಏನು? ಆಕಿನ ಕೊಟ್ಟ ಮನೆಗೂ ಚಲೋ ಆಕೈತೆ ಅಂತ ಆಕಿನ ಭವಿಷ್ಯ ಇತ್ತು. ಇಷ್ಟು ಅನ್ನೋನ್ವಾಗಿ ಎಲ್ಲರಿಗೂ ಕೇಳ್ಕೊಳ್ಳಿ, ನೀವು ಕೊಲ್ನೆಯಲ್ಲಿ ಕೇಳ್ಕೊರಿ, ಹೊರಗೆ ಕೇಳ್ಕೊರಿ. ಯಾರ ಒಂದು ಕಪ್ ಚುಕ್ಕಿ ಅಂತಂದ್ರೆ ನಾ ಅವತ್ತೇ ನಾ ಉರ್ಲಾಕೋತೀನಿ. ಅಂಥ ಕಪ್ ಚುಕ್ಕಿ ಇರಲಾರ್ದಂಥ ಹುಡುಗಿ ಎಲ್ಲ ವಿಷಯದಾಗ ತೊಗೊಳ್ಳಿ. ಯಾಕೆ UPSC ಎಕ್ಸಾಮ್ ಮಾಡ್ಬೇಕು ಕಟ್ತೀನಿ ಅಂದ್ಲ, ಅದಕ್ಕೂ ಕೂಡ ಮಾಹಿತಿ ತೊಗೊಂಡ್ರು. ದಿಲ್ಲಿಯಲ್ಲಿ ಕೂಡ ಹಾಸ್ಟೆಲ್ ಬಗ್ಗೆ ಮಾತಾಡಿದ್ಲು. ISA ಮಾಡ್ತೀನಿ ಪಪ್ಪ ಅಂದ್ಲು. ಮಾಡಮ್ಮ, ನಿನಗೆ ಭಾಳ ಸ್ಕೀಮ್ ಅದಾವೆ. ಮತ್ತು ನಾವು ಆಲ್ರೆಡಿ ಅದ್ರ ಬಗ್ಗೆ ಭಾಳಷ್ಟು ಕಡೆನೂ ಇನ್ಫಾರ್ಮೇಷನ್ ಕೊಡಿಸಿದ್ವಿ. ಇದು ಡಬಲ್ ಡಿಗ್ರಿ ಮಾಡ್ಕೋ MCA, ಮುಂದೆ UPSC ಎಕ್ಸಾಮ್ ಕಟ್ಟಿ ಅಂತ, ಮತ್ತು IAS ಕೋಚಿಂಗು ತೊಗೊತೀನಿ ಅಂತ ಅಂತ ಹೇಳಿದ್ವಿ. ಈ ರೀತಿ ಒಂದು ಬೆಳವಣಿಗೆ ಹಾಕಿದ್ದು ಭವಿಷ್ಯ ಭಾಳ ಉಜ್ವಲವಾಗಿತ್ತು. ಹಾಡಾಗಲ ಇಂಥ ವಿಕೃತ ಮನಸ್ಸಿದವ್ರು ಬಂದು ನನ್ನ ಮಗಳ ಮೇಲೆ ಕಣ್ಣು ಹಾಕಿ ನಾನು ಪೂರ ಸತ್ಯಾನಾಶ ಮಾಡಿಬಿಟ್ರು. ನಾನು ಅಂತ್ಯ ಸಂಸ್ಕಾರ ಯಾವ ರೀತಿ ಇದೆ, ಎಷ್ಟು ಗಂಟೆಗೆ ಆಗ್ಬೋದು, ಯಾವ ರೀತಿ? ಈಗ 10 ಗಂಟೆಗೆ ಪೋಸ್ಟ್ಮಾರ್ಟಮ್ ಕೊಡುತ್ತೇನೆ ಅಂತ ಹೇಳಿದ್ದಾರೆ. 11 ಗಂಟೆಗೆ ಅಂತ್ಯಕ್ರಿಯೆ ಇಲ್ಲಿ, 12 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗಿ ವೀರಾಪುರ ಮಾರ್ಗವಾಗಿ ಇಟಗಿ ಮಾರ್ತಿಗಲ್ಲಿ ಮತ್ತು ಮಂಗಳವಾರಪೇಟೆ ಮತ್ತು ಕಲಬುರಗಿ ಕಲಬುರಗಿ ಮಠದ ರುದ್ರಭೂಮಿಯಲ್ಲೇ ನೆರವೇರ್ತಿದೆ. ಅರವಿಂದ್, ದುಃಖಭರಿತ ತಂದೆಯ ಮಾತುಗಳು ನಿಜಕ್ಕೂ ಕೂಡ. ಈ ದುಃಖದಲ್ಲೂ ಕೂಡ ನಿನ್ನೆಯಿಂದ ಅವ್ರು ಹೇಳ್ತಾ ಇರೋದು ಒಂದೇ ಮಾತು, ನನ್ನ ಮಗಳಿಗೆ ಹೀಗಾಗಿದೆ, ಆದರೆ ಮುಂದೆ ಯಾವುದೇ ಹೆಣ್ಮಕ್ಳಿಗೆ ಹೀಗಾಗಬಾರ್ದು, ಕಾನೂನನ್ನು ತನ್ನಿ. ಈ ರೀತಿಯಾಗಿ ಒಂದು ಯಾರೆಲ್ಲ ಅಮಾನವೀಯತೆಯನ್ನು ನಡೆಸ್ತಾರೆ ಅವರ ವಿರುದ್ಧ ಒಂದು ಕಠಿಣ ಕಾನೂನು ತನ್ನಿ ಅಂತ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಸದ್ಯ ನೇಹಳ ಮನೆಯಲ್ಲಿ ಒಂದು ರೀತಿಯ ಮೌನ ಆವರಿಸಿರುವಂಥದ್ದು.